ಕೆಮ್ಮು. ಕೆಮ್ಮು ಇದು ನೆಗಡಿ, ಬ್ರಾಂಕೈಟಿಸ್, ಅಸ್ತಮಾ ಮತ್ತು ಕೋವಿಡ್-19 ನಂತಹ ಅನೇಕ ಉಸಿರಾಟದ ಕಾಯಿಲೆಗಳ ಸಾಮಾನ್ಯ ಲಕ್ಷಣವಾಗಿದೆ. ಇದು ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ. ಲೋಳೆ ಕಿರಿಕಿರಿ ಉಂಟುಮಾಡುವ ಕಣಗಳನ್ನು ಮತ್ತು ಬಾಹ್ಯ ಕಣಗಳನ್ನು ಹೊರಹಾಕಿ ವಾಯುಮಾರ್ಗಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಆದಾಗ್ಯೂ, ನಿರಂತರ ಅಥವಾ ತೀವ್ರವಾದ ಕೆಮ್ಮು ವೈದ್ಯಕೀಯ ಆರೈಕೆಯ ಅಗತ್ಯವಿರುವ ಗಂಭೀರ ಆರೋಗ್ಯ ಸಮಸ್ಯೆಯ ಸಂಕೇತವಾಗಿರಬಹುದು. ಕೆಮ್ಮಿಗೆ ಕಾರಣಗಳು. ಕೆಮ್ಮಿನ ಅವಧಿ, ಆವರ್ತನ ಮತ್ತು ಸ್ವರೂಪವನ್ನು ಅವಲಂಬಿಸಿ ಕೆಮ್ಮಿಗೆ ಅನೇಕ ಸಂಭಾವ್ಯ ಕಾರಣಗಳಿವೆ. ಕೆಲವು ಸಾಮಾನ್ಯ ಕಾರಣಗಳೆಂದರೆ ವೈರಲ್ ಸೋಂಕುಗಳು. ಇವುಗಳಲ್ಲಿ ನೆಗಡಿ, ಇನ್ಫ್ಲೂಯೆನ್ಸ ಮತ್ತು ಕೋವಿಡ್-19 ಸೇರಿವೆ. ಅವು ತೀವ್ರವಾದ ಕೆಮ್ಮಿಗೆ ಕಾರಣವಾಗಬಹುದು, ಅದು ಸಾಮಾನ್ಯವಾಗಿ ಕೆಲವು ದಿನಗಳಿಂದ ಕೆಲವು ವಾರಗಳವರೆಗೆ ಇರುತ್ತದೆ. ಕೆಮ್ಮು ಶುಷ್ಕವಾಗಿರಬಹುದು ಅಥವಾ ಉತ್ಪಾದಕವಾಗಿರಬಹುದು, ಅಂದರೆ ಅದು ಲೋಳೆ ಅಥವಾ ಕಫವನ್ನು ತರುತ್ತದೆ. ಬ್ಯಾಕ್ಟೀರಿಯಾದ ಸೋಂಕುಗಳು. ಇವುಗಳಲ್ಲಿ ನ್ಯುಮೋನಿಯಾ, ಕ್ಷಯ ಮತ್ತು ನಾಯಿಕೆಮ್ಮು ಸೇರಿವೆ. ಅವು 8 ವಾರಗಳಿಗಿಂತ ಹೆಚ್ಚು ಕಾಲ ಉಳಿಯುವ ದೀರ್ಘಕಾಲದ ಕೆಮ್ಮಿಗೆ ಕಾರಣವಾಗಬಹುದು. ಕೆಮ್ಮು ಜ್ವರ, ಎದೆನೋವು, ಉಸಿರಾಟದ ತೊಂದರೆ ಮತ್ತು ಕಫದಲ್ಲಿ ರಕ್ತದೊಂದಿಗೆ ಇರಬಹುದು. ಅಲರ್ಜಿಗಳು. ಇವುಗಳಲ್ಲಿ ಜ್ವರ, ಫೀವರ್, ಅಲರ್ಜಿಕ್ ರಿನೈಟಿಸ್ ಮತ್ತು ಅಸ್ತಮಾ ಸೇರಿವೆ. ಅವು ಅಲರ್ಜಿಯ ಕೆಮ್ಮಿಗೆ ಕಾರಣವಾಗಬಹುದು, ಇದು ಪರಾಗ, ಧೂಳಿನ ಹುಳಗಳು, ಪ್ರಾಣಿಗಳ ಡಾಂಡರ್ ಮುಂತಾದ ಅಲರ್ಜಿಕಾರಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಪ್ರಚೋದಿಸಲ್ಪಡುತ್ತದೆ. ಕೆಮ್ಮು ಸೀನುವಿಕೆ, ಮೂಗು ಸೋರುವಿಕೆ, ಕಣ್ಣುಗಳಲ್ಲಿ ತುರಿಕೆ ಮತ್ತು ಉಬ್ಬಸವನ್ನು ಉಂಟುಮಾಡುತ್ತದೆ. ಕಿರಿಕಿರಿಕಾರಕಗಳು. ಇವುಗಳಲ್ಲಿ ಸಿಗರೇಟ್ ಹೊಗೆ, ವಾಯುಮಾಲಿನ್ಯ, ರಾಸಾಯನಿಕ ಹೊಗೆ ಮತ್ತು ಮಸಾಲೆಯುಕ್ತ ಆಹಾರಗಳು ಸೇರಿವೆ. ಅವು ಗಂಟಲು ಅಥವಾ ಶ್ವಾಸಕೋಶವನ್ನು ಕಿರಿಕಿರಿಗೊಳಿಸುವ ವಸ್ತುಗಳನ್ನು ಉಸಿರಾಡುವ ಅಥವಾ ಸೇವಿಸುವ ಮೂಲಕ ಪ್ರಚೋದಿಸುವ ಕಿರಿಕಿರಿಯ ಕೆಮ್ಮಿಗೆ ಕಾರಣವಾಗಬಹುದು. ಕಿರಿಕಿರಿಯ ವಿಧ ಮತ್ತು ಪ್ರಮಾಣವನ್ನು ಅವಲಂಬಿಸಿ ಕೆಮ್ಮು ಶುಷ್ಕ ಅಥವಾ ಒದ್ದೆಯಾಗಿರಬಹುದು. ಔಷಧಿಗಳು. ಕೆಲವು ಔಷಧಿಗಳು ಕೆಮ್ಮು ಸೇರಿದಂತೆ ಅಡ್ಡಪರಿಣಾಮಗಳನ್ನು ಉಂಟುಮಾಡಬಹುದು. ಇವುಗಳಲ್ಲಿ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಕಿಣ್ವ ಎಸಿ ಪ್ರತಿರೋಧಕಗಳು. ಇವುಗಳನ್ನು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ವೈಫಲ್ಯಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಅಧಿಕ ರಕ್ತದೊತ್ತಡ ಮತ್ತು ಅರಿಥ್ಮಿಯಾಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ಬೀಟಾ ಬ್ಲಾಕರ್ಗಳು, ಮತ್ತು ನೋವು ಮತ್ತು ಉರಿಯೂತಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುವ ಆಸ್ಪಿರಿನ್ ಮತ್ತು ನಾನ್ಸ್ಟೆರಾಯ್ಡಲ್ ಆಂಟಿ-ಇನ್ಫ್ಲಮೇಟರಿ ಡ್ರಗ್ಸ್ ಎನ್ಎಸ್ಐಡಿಗಳು. ಕೆಮ್ಮಿನ ವಿಧಗಳು. ಕೆಮ್ಮನ್ನು ಅದರ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ವಿಧಗಳಾಗಿ ವಿಂಗಡಿಸಬಹುದು. ಕೆಲವು ಸಾಮಾನ್ಯ ವಿಧಗಳೆಂದರೆ ಒಣ ಕೆಮ್ಮು. ಇದು ಯಾವುದೇ ಕಫ ಅಥವಾ ಕಫವನ್ನು ಉತ್ಪಾದಿಸದ ಕೆಮ್ಮು. ಇದು ವೈರಲ್ ಸೋಂಕುಗಳು, ಅಲರ್ಜಿಗಳು, ಕಿರಿಕಿರಿಗಳು ಅಥವಾ ಔಷಧಿಗಳಿಂದ ಉಂಟಾಗಬಹುದು. ಇದು ಗಂಟಲಿನಲ್ಲಿ ನೋವು ಅಥವಾ ಕಿರಿಕಿರಿಯನ್ನು ಉಂಟುಮಾಡಬಹುದು. ಒದ್ದೆ ಕೆಮ್ಮು. ಇದು ಕಫ ಅಥವಾ ಕಫವನ್ನು ಉತ್ಪಾದಿಸುವ ಕೆಮ್ಮು. ಇದು ಬ್ಯಾಕ್ಟೀರಿಯಾದ ಸೋಂಕುಗಳು, ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳು ಅಥವಾ ಧೂಮಪಾನದಿಂದ ಉಂಟಾಗಬಹುದು. ಇದು ಎದೆಯಲ್ಲಿ ಭಾರ ಅಥವಾ ಕಿಕ್ಕಿರಿದ, ಬಿಗಿತದ ಅನುಭವವಾಗಬಹುದು ಮತ್ತು ಉಸಿರಾಡಲು ಅಥವಾ ನುಂಗಲು ಕಷ್ಟವಾಗಬಹುದು. ಕ್ರೂಪಿ ಕೆಮ್ಮು. ಇದು ಕೆಮ್ಮು, ಇದು ಬೊಗಳುವ ಶಬ್ದದಂತೆ ಕೇಳಿಸುತ್ತದೆ. ಇದು ಧ್ವನಿನಾಳ, ಧ್ವನಿಪೆಟ್ಟಿಗೆ ಅಥವಾ ಶ್ವಾಸನಾಳದ ವಿಂಡ್ ಪೈಪ್ ಉರಿಯೂತದಿಂದ ಉಂಟಾಗಬಹುದು. ಇದು ಸಾಮಾನ್ಯವಾಗಿ ವೈರಲ್ ಸೋಂಕಿನಿಂದ ವಯಸ್ಕರಿಗಿಂತ ಮಕ್ಕಳಲ್ಲಿ ಹೆಚ್ಚಾಗಿ ಸಂಭವಿಸಬಹುದು ಮತ್ತು ಗಂಟಲು ಅಥವಾ ಸ್ಟ್ರೈಡರ್ ಉಸಿರಾಡುವಾಗ ಹೆಚ್ಚಿನ ಶಬ್ದ ಉಂಟಾಗಬಹುದು. ನಾಯಿ ಕೆಮ್ಮು. ಇದು ಕೆಮ್ಮಿನ ನಂತರ ಉಸಿರಾಡುವಾಗ ದೊಡ್ಡ ನಾಯಿ ಉಸಿರಾಡುವಂತೆ ಶಬ್ದ ಬರುತ್ತದೆ. ಇದು ಪೆರ್ಟುಸಿಸ್ ನಾಯಿ ಕೆಮ್ಮು ಎಂಬ ಬ್ಯಾಕ್ಟೀರಿಯಾದ ಸೋಂಕಿನಿಂದ ಉಂಟಾಗಬಹುದು. ಇದು ಯಾವುದೇ ವಯಸ್ಸಿನ ಜನರಲ್ಲಿ ಸಂಭವಿಸಬಹುದು, ಆದರೆ ಶಿಶುಗಳು ಮತ್ತು ಚಿಕ್ಕ ಮಕ್ಕಳಲ್ಲಿ ಹೆಚ್ಚು ಗಂಭೀರವಾಗಿದೆ. ಇದು ವಾಂತಿ, ಬಳಲಿಕೆ ಮತ್ತು ನ್ಯುಮೋನಿಯಾ ಅಥವಾ ಸೆಳೆತಗಳಂತಹ ತೊಡಕುಗಳಿಗೆ ಕಾರಣವಾಗಬಹುದು. ಕೆಮ್ಮಿನ ಚಿಕಿತ್ಸೆಗಳು. ಕೆಮ್ಮಿನ ಚಿಕಿತ್ಸೆಯು ಅದರ ಕಾರಣ, ವಿಧ ಮತ್ತು ತೀವ್ರತೆಯನ್ನು ಅವಲಂಬಿಸಿರುತ್ತದೆ. ಕೆಲವು ಸಾಮಾನ್ಯ ಚಿಕಿತ್ಸೆಗಳು ಹೀಗಿವೆ. ಔಷಧಿಗಳು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕು. ಕೆಮ್ಮು ನಿಗ್ರಹಿಸುವ ಆಂಟಿಟಸ್ಸಿವ್ಸ್. ಇವು ಕೆಮ್ಮಿನ ಪ್ರಚೋದನೆಯನ್ನು ಕಡಿಮೆ ಮಾಡುತ್ತದೆ. ಲೋಳೆಯನ್ನು ತೆಳುಗೊಳಿಸುವ ಮತ್ತು ಹೊರಹಾಕಲು ಸುಲಭಗೊಳಿಸುವ ಔಷಧಿಗಳು ಮ್ಯೂಕೋಲಿಟಿಕ್ಸ್. ಮೂಗು ಮತ್ತು ಸೈನಸ್ಗಳಲ್ಲಿನ ಊದಿಕೊಂಡ ರಕ್ತನಾಳಗಳನ್ನು ಕುಗ್ಗಿಸುವ ಡಿಕೊಂಗಸ್ಟೆಂಟ್ಗಳು, ಮೂಗಿನ ಸ್ಪ್ರೇಗಳು. ಆಂಟಿಹಿಸ್ಟಮೈನ್ಗಳು, ಅಲರ್ಜಿ ಮಾತ್ರೆಗಳು. ಇದು ಹಿಸ್ಟಮೈನ್ ಪರಿಣಾಮಗಳನ್ನು ನಿರ್ಬಂಧಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಮತ್ತು ನೋವು ನಿವಾರಕಗಳು. ನೋವು ನಿವಾರಕಗಳು. ಇದು ಜ್ವರ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ. ಪ್ರತಿಜೀವಕ ಆಂಟಿಬಯೋಟಿಕ್ಗಳು. ಇದು ಸೋಂಕುಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ.
ಶ್ವಾಸನಾಳಗಳಲ್ಲಿ ಉರಿಯೂತ ಮತ್ತು ಊತವನ್ನು ಕಡಿಮೆ ಮಾಡುವ ಸ್ಟೀರಾಯ್ಡ್ಗಳು, ಇನ್ಹೇಲರ್ಗಳು. ಶ್ವಾಸನಾಳಗಳ ಸುತ್ತಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವ ಮತ್ತು ಗಾಳಿಯ ಹರಿವನ್ನು ಸುಧಾರಿಸುವ ಬ್ರಾಂಕೊಡೈಲೇಟರ್ಗಳು, ಇನ್ಹೇಲರ್ಗಳು ಮತ್ತು ಪ್ರತಿರಕ್ಷಣೆಗಳು, ಲಸಿಕೆಗಳು. ಇದು ಕೆಮ್ಮಿಗೆ ಕಾರಣವಾಗುವ ಕೆಲವು ರೋಗಗಳನ್ನು ತಡೆಯುತ್ತದೆ. ಮನೆಮದ್ದುಗಳು. ಹೈಡ್ರೇಟ್ ಆಗಿರಲು ಮತ್ತು ಲೋಳೆಯನ್ನು ತೆಳುವಾಗಿಸಲು ಸಾಕಷ್ಟು ದ್ರವಗಳನ್ನು ಕುಡಿಯುವುದು. ಗಾಳಿಗೆ ತೇವಾಂಶವನ್ನು ಸೇರಿಸಲು ಮತ್ತು ಗಂಟಲನ್ನು ಶಮನಗೊಳಿಸಲು ಆರ್ದ್ರಕೀಕರಣ ಅಥವಾ ಆವಿಕಾರಕವನ್ನು ಬಳಸುವುದು. ಕಿರಿಕಿರಿ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಉಪ್ಪು, ನೀರು ಅಥವಾ ಜೇನುತುಪ್ಪದಿಂದ ಬಾಯಿ ಮುಕ್ಕಳಿಸುವುದು. ಲಾಲಾರಸವನ್ನು ಉತ್ತೇಜಿಸಲು ಮತ್ತು ಗಂಟಲನ್ನು ನಯಗೊಳಿಸಲು ಲಾಜೆಂಜ್ಗಳು ಅಥವಾ ಗಟ್ಟಿಯಾದ ಕ್ಯಾಂಡಿಗಳನ್ನು ಚೀಪುವುದು. ಜೀವನ ಶೈಲಿ ಬದಲಾವಣೆಗಳು. ಇವುಗಳಲ್ಲಿ ಧೂಮಪಾನವನ್ನು ತಪ್ಪಿಸುವುದು ಮತ್ತು ಹೊಗೆಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸುವುದು. ಇದು ಕೆಮ್ಮನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ಶ್ವಾಸಕೋಶವನ್ನು ಹಾನಿಗೊಳಿಸುತ್ತದೆ. ಕೆಮ್ಮು ಮತ್ತು ಉರಿಯೂತವನ್ನು ಪ್ರಚೋದಿಸುವ ಅಲರ್ಜಿಕಾರಕಗಳು ಮತ್ತು ಕಿರಿಕಿರಿಗಳನ್ನು ತಪ್ಪಿಸುವುದು. ರೋಗಾಣುಗಳ ಹರಡುವಿಕೆಯನ್ನು ತಡೆಗಟ್ಟಲು ಆಗಾಗ್ಗೆ ಕೈಗಳನ್ನು ತೊಳೆಯುವುದು. ಮತ್ತು ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವಂತಹ ಉತ್ತಮ ನೈರ್ಮಲ್ಯವನ್ನು ಅಭ್ಯಾಸ ಮಾಡುವುದು. ಮತ್ತು ಸಾಕಷ್ಟು ವಿಶ್ರಾಂತಿ ಮತ್ತು ನಿದ್ರೆಯನ್ನು ಪಡೆಯುವುದು. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಕೆಮ್ಮಿನ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ. ಕೆಲವು ಸರಳ ಸಲಹೆಗಳನ್ನು ಅನುಸರಿಸುವ ಮೂಲಕ ಕೆಮ್ಮನ್ನು ತಡೆಗಟ್ಟಬಹುದು ಮತ್ತು ನಿರ್ವಹಿಸಬಹುದು. ಅವುಗಳೆಂದರೆ ಇನ್ಫ್ಲೂಯೆನ್ಸಾ, ಪೆರ್ಟುಸಿಸ್ ಮತ್ತು ನ್ಯೂಮೋಕೊಕಲ್ ನ್ಯೂಮೋನಿಯಾದಂತಹ ಕೆಮ್ಮಿಗೆ ಕಾರಣವಾಗುವ ರೋಗಗಳ ವಿರುದ್ಧ ಲಸಿಕೆ ಹಾಕಿಸಿಕೊಳ್ಳುವುದು. ಸೋಂಕುಗಳನ್ನು ತಗಲುವುದನ್ನು ಅಥವಾ ಹರಡುವುದನ್ನು ತಪ್ಪಿಸಲು ನಿಯಮಿತವಾಗಿ ಕೈಗಳನ್ನು ತೊಳೆಯುವುದು ಮತ್ತು ಹ್ಯಾಂಡ್ ಸ್ಯಾನಿಟೈಜರ್ಗಳನ್ನು ಬಳಸುವುದು. ಗಂಟಲು ಮತ್ತು ಶ್ವಾಸಕೋಶವನ್ನು ಕಿರಿಕಿರಿಯಿಂದ ರಕ್ಷಿಸಲು ತಂಪಾದ ಅಥವಾ ಕಲುಷಿತ ಗಾಳಿಯಲ್ಲಿ ಹೊರಗೆ ಹೋಗುವಾಗ ಮಾಸ್ಕ್ ಅಥವಾ ಸ್ಕಾರ್ಫ್ ಧರಿಸುವುದು. ಆಲ್ಕೋಹಾಲ್ ಮತ್ತು ಕೆಫೀನ್ ಸೇವನೆಯನ್ನು ತಪ್ಪಿಸುವುದು ಅಥವಾ ಮಿತಿಗೊಳಿಸುವುದು. ಇದು ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ಮತ್ತು ಕೆಮ್ಮನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದು. ಇದು ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಉಸಿರಾಟದ ವ್ಯವಸ್ಥೆಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ನಿಯಮಿತವಾಗಿ ಮತ್ತು ಮಿತವಾಗಿ ವ್ಯಾಯಾಮ ಮಾಡುವುದು. ಇದು ರಕ್ತ ಪರಿಚಲನೆ, ಶ್ವಾಸಕೋಶದ ಕಾರ್ಯ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೆಮ್ಮು 3 ವಾರಗಳಿಗಿಂತ ಹೆಚ್ಚು ಕಾಲ ಇದ್ದರೆ, ತೀವ್ರ ಅಥವಾ ನೋವಿನಿಂದ ಕೂಡಿದ್ದರೆ, ರಕ್ತ ಅಥವಾ ಕೀವು ಉತ್ಪತ್ತಿಯಾದರೆ, ಅಥವಾ ಜ್ವರ, ತೂಕ ನಷ್ಟ, ರಾತ್ರಿ ಬೆವರು ಅಥವಾ ಉಸಿರಾಟದ ತೊಂದರೆಯಂತಹ ಇತರ ರೋಗಲಕ್ಷಣಗಳೊಂದಿಗೆ ಇದ್ದರೆ ವೈದ್ಯಕೀಯ ಸಹಾಯವನ್ನು ಪಡೆಯುವುದು. ಸಾರಾಂಶ. ಕೆಮ್ಮು ಒಂದು ಸಾಮಾನ್ಯ ಲಕ್ಷಣವಾಗಿದ್ದು, ಇದು ಅನೇಕ ಕಾರಣಗಳು ಮತ್ತು ಪ್ರಕಾರಗಳನ್ನು ಹೊಂದಿರಬಹುದು. ಕೆಮ್ಮಿನ ಕಾರಣವನ್ನು ಗುರುತಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡುವುದು ಮುಖ್ಯ. ಕೆಲವು ಚಿಕಿತ್ಸೆಗಳಲ್ಲಿ ಔಷಧಿಗಳು, ಮನೆಮದ್ದುಗಳು, ಜೀವನಶೈಲಿ ಬದಲಾವಣೆಗಳು ಮತ್ತು ತಡೆಗಟ್ಟುವ ಕ್ರಮಗಳು ಸೇರಿವೆ. ಕೆಮ್ಮು ಒಂದು ಉಪದ್ರವವಾಗಬಹುದು, ಆದರೆ ಇದು ಗಂಭೀರ ಆರೋಗ್ಯ ಸಮಸ್ಯೆಯ ಸಂಕೇತವೂ ಆಗಿರಬಹುದು. ಆದ್ದರಿಂದ ಕಾಲಾನಂತರದಲ್ಲಿ ಕೆಮ್ಮು ಮುಂದುವರಿದರೆ ಅಥವಾ ಉಲ್ಬಣಗೊಂಡರೆ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ವಂದನೆಗಳು. ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಚಂದಾದಾರರಾಗಿ.